ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುದ್ದಿ ವ್ಲಾಗ್ಸ್. ಈ ದಿನದ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ತುಂಬ ಗುಡ್ ಡೇ ಆಗಲಿ ಎಲ್ಲರಿಗೂ ಅಂತ ಕೇಳ್ತಾ ಈ ದಿನ ಶುರು ಮಾಡೋಣ. ಇಲ್ಲಿ ನಮ್ಮನೆ ಗಡಿ ಕೂತಿದೆ ನೋಡಿ. ಸ್ಟಾರ್ಸ್ ಇವತ್ತು ಏನು ಮಾಡಿದ್ದಾನೆ ಅಪ್ಪು ಅಂತಂದರೆ, ನೆನ್ನೆ ವಿಡಿಯೋ ಮಾಡಿದ್ದಾನೆ. ಗೇಮ್ ಅಂತ ಅಂತೇಳಿ ಒಂದು ಗೇಮ್ ಆಡಿಸ್ತಾನೆ ನನಗೆ. ಗೇಮ್ ಆಡಿಸ್ಬಿಟ್ಟು ಅದನ್ನು ಎಡಿಟ್ ಮಾಡಿದ್ದಾನೆ. ಫುಲ್ಲು ಶೇಕ್ ಮಾಡಿ ನಾನು ನಿನ್ನೆ ನಿಮ್ಗೆ ಅಪ್ಲೋಡ್ ಮಾಡಿರೋ ವಿಡಿಯೋ ಡಿಲೀಟ್ ಮಾಡಿ ಕಮ್ಮಿ ಅದಕ್ಕೆ ತುಂಬ ಕಡಿಮೆ ಇದು ಬಂದಿರೋದು, 10 ನಿಮಿಷದ ವಿಡಿಯೋ ಬಂದಿರೋದು. ಅದನ್ನು ಫುಲ್ಲು ಡಿಲೀಟ್ ಮಾಡಿದ್ದೀನಿ. ಅಷ್ಟು ಇವ್ರಿಗೆ ಮೈ ಭಾರ. ಇಲ್ಲ, ನಾನು ಹೇಳ್ಬೇಕು ಅವ್ರಿಗೆ. 23 ನಿಮಿಷದ ವಿಡಿಯೋ ನಾನು ಹಿಂಗೆ ಶೇಕ್ ಮಾಡಿ ನನಗೆ ಕಣ್ಣು ಬಂತು. ನಮ್ಮ ಸಾಸ್ಗಳಿಗೆ ತೊಂದರೆ ಆಗುತ್ತೆ ಅಂತ ನಾನು ವಿಡಿಯೋ ಡಿಲೀಟ್ ಮಾಡಿದ್ದೀನಿ. ಏನಂತ ಹೇಳ್ತಾ ಇದ್ದೀನಿ, ಇದಕ್ಕೆ ತಪ್ಪುನಿಂದ ಸಾರಿ ಕೇಳಬೇಕು. ತಪ್ಪು ಒಪ್ಕೊಳ್ಳೋ ಬುದ್ಧಿ ಕಲ್ತ್ಕೋ. ನೋಡಿ, ಇದನ್ನೇನೋ ನೋಡ್ತಾನೆ, ಅದೇನು ಅರ್ಥ ಆಗುತ್ತೋ ಇದರಿಂದ ಅಂತ ಗೊತ್ತಿಲ್ಲ. ಆಫ್ ಮಾಡ್ತೀನಿ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಹಾಂ, ಯಾಕೆ ತಿನ್ನೋದು ಕ್ಲೀನಾಗಿ ಒಳಗಡೆ ಹೋಗಲ್ವಾ? ಕೆಟ್ಟು ಕೋಪ ಅದ್ಯಾವುದು? ಕೆಟ್ಟು ಕೋಪ? ಒಳ್ಳೆ ಕೋಪ ಯಾವುದು? ಸುಮ್ಮನೆ ಇರು ನೀನು, ಅದು ಒಳ್ಳೆ ಕೋಪ. ಸೂಪರ್. ಎಷ್ಟು ತಿಂದೆ ಚಪಾತಿ? ಎರಡೇ? ಆಂಟಿ ಹೇಳ್ತಾರ 3 ಚಪಾತಿ ಅಂತ, 2 ಅಂತ ಕೇಳ್ತೀಯ? ಅಯ್ಯೋ, 2 ಚಪಾತಿ ಆದರೆ 2 ಬ್ಯಾಗ್ ತಿನ್ಕೊತಾನೆ ಕಣೆ ಅಮ್ಮ. 3 ಚಪಾತಿ ಆಯ್ತು, ಸುಮ್ಮನಿರೇ ಅಮ್ಮ. ಅವ್ನು ಹೇಳ್ದ ಅಂತ ಹೇಳ್ಬೇಡ. ಡಯಟ್ ಮಾಡ್ತಾ ಇದೆಯಾ? ಅಪ್ಪು ತರಕಾರಿ ಬೇಯಿಸಿದ್ದೀನಿ ಸ್ಟಾಸ್ಗಳಿಗೆ. ನಮ್ಮ ಸ್ಟಾಸ್ಗಳಿಗೆ ಹೇಳ್ತಾ ಇದ್ದೀನಿ, ತರಕಾರಿ ಬೇಯಿಸಿದ್ದೀನಿ, ತರಕಾರಿ ತಿನ್ನಲ್ಲ. ಅನ್ನ ಸಾರು ತಿಂತವನೆ, ಮಾಡಿದ ಅಡುಗೆನ ಗಡತ್ತಾಗಿ ತಿಂತವನೆ. ವಾಕಿಂಗ್ ಹೋಗ್ತಾ ಇಲ್ಲ. ಏನು ಮಾಡ್ತೀಯ ಮಾಡು, ಎಲ್ಲ ನಿನಗೆ ಬಿಟ್ಟಿದ್ದು. ಇವತ್ತು ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ನಮ್ಮ ಅಮ್ಮನ ಮನೆಗೆ ಹೋಗಬೇಕು. ಹಂಗಾಗಿ ಇವತ್ತು ನಿಮ್ಮ ಸುಬ್ಬಿ ಅಮ್ಮ ಹೊರಗಡೆ ಹೋಗ್ತಾ ಇದ್ದಾರೆ. ಅದನ್ನು ಕರ್ಕೊಂಡು ಹೋಗೋಕ್ಕೆ ಯಾರು ನಿಂತಿದ್ದಾರೆ ನೋಡಿದ್ರಾ? ಅಪ್ಪು, ಏನಪ್ಪು ನಿನ್ನ ಸಮಸ್ಯೆ? ಏನಪ್ಪು ಹೆಲ್ಮೆಟ್ ಅಷ್ಟು ಚೆನ್ನಾಗೈತೆ? ನಿನ್ನಂಥ ವಯಸ್ಸು ಹುಡುಗ ಹಾಕೊಳ್ಳೋ ಹೆಲ್ಮೆಟ್ ಅದು. ಬಡವ ನೀನು ಮಡಗ್ದಂಗಿರು ಅಂತಾರೆ ಗಾದೆ. ಹಾಂ, ನೀನು ಹಂಗೆ ಇದೆಯಾ? ಬ್ಲಾಗರ್ ಸುದ್ದಿಗೆ ಅಂತೆ ಬಾಬಾ. ಸುದ್ದಿ ಬ್ಲಾಗ್ಸ್. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಮಗನೇ. ಸೊ ನಿಮ್ಮ ಹೆಂಡ್ತಿನ, ನಿಮ್ಮ ಮಕ್ಕಳನ್ನ ನಿಮ್ಮ ಕೈಗೆ ಹ್ಯಾಂಡ್ ಓವರ್ಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಈವ್ನಿಂಗ್ ಬರ್ತೀನಿ, ಓಕೆನಾ? ಟೇಕ್ ಕೇರ್, ಬಾಯ್. ಈವ್ನಿಂಗ್ ಅಂದರೆ ನೈಟ್, ಆಫ್ಟರ್ನೂನ್ ಅಂದರೆ ನೈಟ್. ಅನ್ನಿ ಸುಮ್ಮನೆ ಈವ್ನಿಂಗ್ ಅಂತೀರಾ? ನೈಟು ನಾಳೆ ಬೆಳಗ್ಗೆ. ಏನೋಪ್ಪ, ಒಂಚೂರು ಹೊರಗಡೆ ಹೋದ್ರೆ ಅಷ್ಟೊತ್ತಾಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ನವನ ಸ್ಕೂಲಿಗೆ ನಾನೇ ಬಿಡ್ತಾ ಇದ್ದೀನಿ. ಸೂಪರ್. ಬಾ ಎಲ್ಲ ಮಗನೇ, ನಾವೇ ಬಿಡ್ತೀವಿ ಸ್ಕೂಲಿಗೆ. ಬಾರ ಬಂಗಾರ. ಬಾಬಾ ಹೇಳಿ ಪಪ್ಪಾಗೆ. ನಮಗೆ ಬಾಯ್ ಮಾಡ್ತಾನ ಅವನು. ಬ್ಯಾಂಕಿಗೆ ಬಂದಿದ್ದೀನಿ. ಅಪ್ಪ ಇದು ನಿಂತಿದ್ದಾನೆ ನೋಡ್ರಿ. ಎಲ್ಲಿಗೆ ಬಂದಿದ್ದೀನಿ ನಾನು ಅಂದರೆ, ಇಲ್ಲಿ ನೋಡಿ, ನನ್ನ ಮಧು ಮನೆಗೆ ಬಂದಿದ್ದೀನಿ. ತುಂಬ ದಿವಸ ಆಗಿಬಿಟ್ಟಿತ್ತು ಬಂದು, ಭಾಳ ಖುಷಿ ಆಗ್ತಾ ಇದೆ. ವಾವ್, ಇಲ್ಲಿ ನೋಡಿ, ಓಡಾಯ್ತಾವಳೆ ನಿಮ್ಮ ಜಾನ್ವಿ. ಡಿಗ್ ಅಂತ ಓಡಾಯ್ತಾವಳೆ. ವಿಡಿಯೋ ನೋಡಿದ್ರೆ ಓಡಾಯ್ತಾವಳೆ. ಅದು ಏನಕ್ಕಂತ ಗೊತ್ತಿಲ್ಲ ನನಗೆ. ಅಯ್ಯೋ ದೇವರೇ. ಹಾಯ್ ಮಧು. ಹಾಯ್. ರೆಡಿ ಆಗಿದ್ಯವ? ರೆಡಿ ಆಗಿದೆ. ಎಲ್ಲಾರ ಓಡಕ್ ಬಿಡೋಣ ನಡಿಯೇ. ಎಲ್ಲೂ ಹೋಗಕ್ಕಾಗಲ್ಲ. ತಿರ್ಗಿ ವಾಪಸ್ ಜಾನ್ವಿ, ಏನಕ್ಕೆ ಅಂತೀಯ ಜಾನ್ವಿ? ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲಾರ ಓಡಕ್ ಬಿಡ್ತೀವಿ. ಮನೆಗೆ ಬರ್ಬೇಕು, ಮನೇಲೆ ಕೆಲಸ ಮಾಡ್ಬೇಕು.
ಎಲ್ಲೂ ಹೋದ್ರೂ ಮನೆಗೆ ಹೋಗ್ಬಿಡೋ ನಡಿಯ ಸಾಕಾಯ್ತು ಅನ್ನೋದಂತೂ ನಿಜ. ನಾನು ಸ್ಲಿಪ್ಪರ್ ಹಾಕೊಂಡೆ ಬಂದ್ಬಿಟ್ಟು ಅದೇ ಬಿಡು. ಎಷ್ಟು ದಿವಸ ಆಗೋಯ್ತು ನನ್ನ ತಂಗಿ ಮನೆಗೆ ಬಂದು. ಅವಾಗವಾಗ ಬಂದು ರೀಚಾರ್ಜ್ ಆಗ್ತಾ ಇದ್ದೆ ನಾನು ನನ್ನ ತಂಗಿ ಜೊತೆಗೆ. ಈಗ ರೀಚಾರ್ಜ್ ಇಲ್ಲ ಏನಿಲ್ಲ, ಲ್ಯಾಬ್ಸು. ಮನೆಗೆ ಬಂದಿದ್ದೀನಿ. ನೀವು ಮನೆಯದು ಏನಪ್ಪ ಹೋಮ್ ಟೂರ್ ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ಅದು ಅವ್ರದ್ದು ಅಪ್ಪಣೆ ಇಲ್ಲದೆ ಅದೆಲ್ಲ ತೆಗೆಯೋದು ಕಷ್ಟ ಆಗುತ್ತೆ. ಅವ್ರ ಯಜಮಾನ್ರನ್ನ ಕೇಳಬೇಕು. ನೋಡಿ, ಇವರೊಬ್ಬರು ಚಿಕ್ಕ ಯಜಮಾನ್ರಿದ್ದಾರೆ, ಇವ್ರನ್ನ ಕೇಳಬೇಕು, ಅವ್ರನ್ನ ಕೇಳಬೇಕು. ನೀವು ನಮ್ಮ ಮನೆಗೆ ಕೇಳಿದ್ರೆ ನಂದೇನೋ ನನ್ನ ಬಾಡಿಗೆ ಮನೆನೋ ಸ್ವಂತ ಮನೆನೋ ಏನೋ ನಾನು ಮಾಡ್ತೀನಪ್ಪ. ನೀವು ಇವ್ರ ಮನೆಗೆ ಟೂರ್ದೆಲ್ಲ ಕೇಳಿದ್ರೆ ಕಷ್ಟ ಆಗುತ್ತಲ್ವ ಸ್ಟಾಸ್ ನಮಗೆ. ಹಾಂ, ಅದು ಸಿಂಪಲಾಗಿ ತೋರಿಸ್ತೀನಿ. ದಿಸ್ ಈಸ್ ನಮ್ಮ ಮಧು ಮನೆ. 0.5x ಇಟ್ಕೊಂಡಿದ್ದಾರೆ ಕಾಣಿಸುತ್ತೆ. ನಿಮ್ಮ ಜಾನ್ವಿ ತೋರಿಸ್ತಾಳೆ ಒಂಚೂರು ಡ್ರಾಫ್ಟಾಗಿ. ನನಗೆ ಗೊತ್ತಿಲ್ದಂಗೆ ನಮ್ಮ ತಂಗಿ ತಂದಿರೋ ಫಸ್ಟ್ ಐಟಮ್ ಇದು. ಅವಳೇ ಇಷ್ಟ ಬಂದಂಗೆ ಪರ್ಚೇಸ್ ಮಾಡಿದ್ದಾಳೆ. ನನ್ನನ್ನು ಹೇಳ್ದೆ ಯಾವುದೋ ಒಂದು ಐಟಮ್ ತೊಗೋತಾ ಇರಲಿಲ್ಲ, ಫಸ್ಟ್ ಟೈಮ್ ತಗೊಂಡಿದ್ದಾಳೆ. ಇವಳು ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಮಗ ತಿಕ್ಕ ತೊಗೊಂಡು ಕೂತಾಳೆ ಅಂದ್ಬಿಟ್ಟು ಅವಳಿಗೊಳೆ ತೊಗೊಂಬಂದಿದ್ದಾಳೆ. ಆದರೆ ನೈಸ್, ಸೂಪರಾಗಿದೆ, ಚೆನ್ನಾಗಿದೆ ಅಲ್ಲ. ಇದೆಲ್ಲ ನಾವು ಪರ್ಚೇಸ್ ಮಾಡಿದ್ದೇನೆ. ಇದು ಅಡುಗೆ ಮನೆ. ಇದು ಇರಲೇಬೇಕು ಅಂತ ನಾವು ಅಮೆಝಾನಲ್ಲಿ ತೊಗೊಂಡಿರೋದು ಇದು. ಈ ಸ್ಟ್ಯಾಂಡ್ ಮೇಲಿತ್ತು, ಏಕೆ ಕೆಳಗಡೆ ಬಂದಿದೆ? ಪ್ರಭುನ ತಂಗಿ ಅಲ್ವಾ ನೀನು, ಚೇಂಜ್ ಮಾಡ್ತಾ ಇರ್ತೀಯಾ? ವೆರಿ ಗುಡ್, ಒಳ್ಳೆಯದು, ಹೇಳ್ಕೊಟ್ಟಿದ್ದೀನಿ, ಕಲ್ತ್ಕೊಂಡಿದ್ದೀಯಾ, ಗುಡ್ ಗರ್ಲ್. ಇದೆಲ್ಲ ಹೌದು, ಇದೆಲ್ಲ ಅರೇಂಜ್ ಮಾಡಿರೋದು ನಾವೇನೆ. ನಾನು ಹೇಳ್ಕೊಟ್ಟಿದ್ದಂಗೆ ಅದಲ್ಲೇ ಐತೆ. ಒಂದು ಸ್ವಲ್ಪ ಒಂಚೂರು ನನ್ನ ತಂಗಿ ಅಲ್ವಾ, ಚೇಂಜ್ ಆಗಿದ್ದಾಳೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇದು ನಾವು ಐಕ್ಯದಲ್ಲಿ ತೊಗೊಂಬಂದಿದ್ದು. ಇದು ಐಟಮ್ಗಳು, ಗ್ಲಾಸ್ದು ಐಟಮ್ಮು. ನಾನು ಅವತ್ತೇ ಹೇಳಿದೆ ಬೇಕಾಗುತ್ತೆ ಕಣೆ, ಜಾಸ್ತಿ ಬೇಡ ಕಣೆ ತಗೊಳ್ಳೆ ಅಂತ. ನಮ್ಮ ತಂಗಿ ಒಂದು ಸ್ವಲ್ಪ ಬಯಸ್ತೆ, ಹಂಗಾಗಿ ಕಮ್ಮಿ ತೊಗೊಂಡ್ಲು. ಇವಾಗ ನೋಡ್ರಿ, ಇದು ಫುಲ್ಲು ಕವರ್ ಆಗಿಲ್ಲ, ಮತ್ತೆ ಪರ್ಚೇಸ್ ಮಾಡಬೇಕು. ಅವ್ರ ಅಕ್ಕ ಬ್ಯುಸಿ ಇಲ್ದಿರೋ ಕಾರಣ ಹೋಗಿಲ್ಲ. ಅವಳು ನನ್ನ ಬಿಟ್ಟು ಹೋಗಲ್ಲ, ಹೋದ್ರೆ ಬೇಜಾರು ಮಾಡ್ಕೊಬಿಡ್ತೀನಿ ನಾನು, ಅದು ಸತ್ಯ. ಏನು ಗೊತ್ತಾ ಗಾಯ್ಸ್, ಹಂಗಾರ ಒಂದು ರಿಲ್ಯಾಕ್ಸು, ಒಂದು ರಿಫ್ರೆಶ್ ಆಗ್ತಾಯಿತ್ತು. ಏನೋ ಒಂದು ಒಬ್ರಿಗೊಬ್ರು ಹೇಳ್ಕೊಂಡು ನಾವು ಪರ್ಚೇಸಿಂಗ್ ಮಾಡಿದ್ರಲ್ಲಿ ನಮ್ಗೆ ಖುಷಿ ಸಿಗ್ತಾಯಿತ್ತು. ಅದು ಆಗಿಲ್ಲ, ನಾನು ಮಿಸ್ ಮಾಡ್ಕೋತೀನಿ ಅನ್ನೋದಕ್ಕೋಸ್ಕರ ಬೇಜಾರು ಮಾಡ್ಕೊತೀನಿ ಅಷ್ಟೇನೇನೆ. ಇನ್ನೂ ಎಷ್ಟೊಂದು ಕೆಲಸಗಳು ಬಾಕಿ ಇದೆ ಇವ್ರ ಮನೆಯಲ್ಲಿ. ಹೀಗೆ ನೋಡಿ, ಇನ್ನು ದೊಡ್ಡ ಟಿ ವಿ ತೊಗೋಬೇಕು. ಆದರೆ ಇದೆಲ್ಲ ನಮ್ಮ ಮೈದವ್ರದ್ದು ಐಡಿಯಾ. ವೆಂಟಿಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ದೊಡ್ಡ ದೊಡ್ಡ ಕಿಟಕಿಗಳು ಹಾಕಿದ್ದಾರೆ. ಹೌದು, ನನಗೂ ಅದೇ ಇಷ್ಟ. ಇನ್ನು ಮೇಲ್ಗಡೆ ಎಲ್ಲ ಇದೆ, ಬೇಡ. ನಾನು ಮನೆ ಕಟ್ತೀನಲ್ಲ, ಆವಾಗ ನಿಮಗೆ ಇಂಚಿಂಚು ತೋರಿಸ್ತೀನಿ. ಮದುವಕ್ಕನ ಮನೆ ಇಷ್ಟೇ ಸಾಕು ಅಲ್ವಾ ಗಾಯ್ಸ್? ಓಕೆ, ರೂಮ್ ತೋರಿಸ್ತೀನಿ. ರೂಮು ಜಾನ್ವಿ ತೋರಿಸ್ತಾಳೆ ನಿಮಗೆ. ರೂಮ್ ನಿಮ್ಮ ಸ್ಪೆಷಲಿ ಜಾನ್ವಿ ರೂಮ್ ನೋಡ್ಬೇಕಲ್ವ ನಿಮಗೆ, ಆ ಕ್ಯೂರಿಯಾಸಿಟಿ ಇದೆ ತಾನೇ. ಜಾನ್ವಿ ರೂಮು ತುಂಬ ಚೆನ್ನಾಗಿದೆ. ಆಮೇಲೆ ಮಧು ರೂಮು, ಜಾನ್ವಿ ರೂಮ್ ಎರಡು ತೋರಿಸು ಪ್ಲೀಸ್ ನಮ್ಮ ಗಾಯ್ಸ್ಗೆ. ದೇವ್ರದ್ದು ಈ ದೇವ್ರ ಮನೆಯಲ್ಲಿರೋ ಐಟಮ್ಸ್ ಎಲ್ಲ ನಾನು ಮಧುನೇ ಪರ್ಚೇಸ್ ಮಾಡಿದ್ದು. ರೂಮ್ ತೋರಿಸ್ತೀನಿ, ಸರ್ಪ್ರೈಸ್. ತುಂಬ ಕಷ್ಟ ಬಿತ್ತು, ಅವ್ರ ಕನಸಿನ ಮನೇನ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಇದು ನನ್ನ ತಂಗಿ ಮಗಂದು ರೂಮು. ಜಾನ್ವಿ, ಹಾಯ್ ಜಾನ್ವಿ. ಇದು ಜಾನ್ವಿ ರೂಮು. ಜಾನ್ವಿ ರೂಮ್ ಇದು. ಅವಳು ಎಲ್ಲ ಕಸ್ಟಮೈಸ್ ಮಾಡ್ಕೊಂಡಿದ್ದೆ, ಎಲ್ಲ ಅವಳಿಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ಕೊಂಡಿರೋದು. ನಾವು ಏನಾರ ಬಂದರೆ ಉಳಿದ್ರೆ ಜಾನ್ವಿ ರೂಮಲ್ಲೇ ಉಳಿಯೋದು. ನೋಡಿ
ಅವ್ರು ನಮ್ಮ ಮನೆಗಳೆಲ್ಲ ಬಂದರೆ ಇರೋದಿಲ್ಲ ಗಾಯ್ಸ್. ಇದು ಈ ಬೆಡ್ಡಲ್ಲಿ ಒಬ್ಬಳೆ ಮಲ್ಕೊಂಡಿರ್ತಾಳಲ್ಲ, ಇದು ಶುದ್ಧ ಸುಳ್ಳು. ನಮ್ಮ ಮಕ್ಳು ಆ ಥರ ಇಲ್ಲ. ಎಲ್ಲಿ ಬಂದರು, ಎಲ್ಲಿದ್ರು, ಎಲ್ಲಿ ಕೂತ್ಕೊಂಡ್ರು, ಎಂಥ ಕಾಡಲ್ಲಿ ಹೋದ್ರೂ ಎಂಜಾಯ್ ಮಾಡ್ಕೊಂಡು ಇರೋಂಥ ಮಕ್ಳುಗಳಿಗೆ ಆ ಥರ ನಾವು ಬುದ್ಧಿ ಕಲಿಸಿದ್ದೀವಿ. ಆ ಥರ ಇರ್ತಾರೆ. ಈ ಥರದಕ್ಕೂ ಸೈ, ಆ ಥರದಕ್ಕೂ ಸೈ ಅಂತ. ಯಾಕೆಂದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲೋದ್ರೆ ಅಲ್ಲಿ ಅಡ್ಜಸ್ಟ್ ಆದ್ರೇ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾಳೆ ಮದುವೆ ಮಾಡಿಕೊಟ್ಟಾಗ ಗಂಡನ ಮನೆ ಹೇಗಿರುತ್ತೋ ಹೇಗೋ ಏನೋ, ಚೆನ್ನಾಗಿರೋ ಮನೆಗೆ ಕೊಡ್ತೀವಿ. ಬೈ ಚಾನ್ಸ್ ನಿಮ್ಮ ಹಸ್ಬೆಂಡ್ ಅವ್ರು ಊರಿಗೆ ಹೋದ್ರಿ, ಅವಾಗ ಇಲ್ಲಪ್ಪ ನಾನು ಇರಲ್ಲಪ್ಪ ಅಂದರೆ ಕಷ್ಟ ಆಗುತ್ತೆ. ಹಂಗಾಗಿ ಎಲ್ಲ ಥರನೂ ಅಡ್ಜಸ್ಟ್ ಆಗಿರಬೇಕು ಅನ್ನೋದನ್ನ ನಾವು ಯಾವಾಗಲೂ ಹೇಳ್ಕೊಟ್ಟಿದ್ದೀವಿ, ಕಲಿಸ್ತೀವಿ, ಕಲ್ತ್ಕೊಂಡಿದ್ದಾರೆ ಕೂಡ. ಆಮೇಲೆ ನಮ್ಮ ಅಪ್ಪಂದಿರಿಗೆ ಮಾತಾಡ್ತಾರಲ್ಲ, ಹ್ಞೂ, ನಿಮ್ಮ ಅಪ್ಪ ಏನು ಬುದ್ಧಿ ಕಲ್ಸೋನೆ ಬೈತಾರಲ್ಲ, ಅದಕ್ಕೆ ನಮ್ಮ ಜಾನ್ವಿ ಎಲ್ಲ ಥರನೂ ಕಲ್ತಿರ್ತಾರೆ. ಓಕೆ, ಮಧು ಅವ್ರದ್ದು ಮನೆ ಇಷ್ಟೇ ತೋರ್ಸೋಕ್ಕಾಗೋದು. ಸಾಕು ಅಂತ ಅನ್ಕೊತೀನಿ. ಮೇಲ್ಗಡೆ ಒಂದು ಹೋಮ್ ಥಿಯೇಟರ್ ಇದೆ. ಒಂದು ಮನೆ ಕಟ್ಟೋದು ಒಂದು ಸಲ ಅಂತ ಹೇಳಿ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ, ಖುಷಿಯಾಗುತ್ತೆ. ನಮ್ಮವರು ಯಾರೋ ಒಬ್ಬರು ಈ ಥರ ಮನೆ ಕಟ್ಟಿದ್ದಾರೆ, ಚೆನ್ನಾಗಿದ್ದಾರೆ ಅಂದರೆ ನಮಗೆ ಅದಲ್ವಾ ಹೆಮ್ಮೆ. ಹಂಗಾಗಿ ಭಾಳ ಖುಷಿ ಆಗ್ತಾ ಇರುತ್ತೆ. ಬಂದರೆ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ, ಒಟ್ಟಿಗೆ ಸೇರ್ತೀವಿ. ಯಾವುದೋ ಒಂದು ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್. ನಮ್ಮ ತಂದೆಯವ್ರದ್ದು 50ನೇ ವರ್ಷದ ಆ್ಯನಿವರ್ಸರಿನ ಇಲ್ಲೇ ಮಾಡಿದ್ದು. ಎಲ್ಲ ಚೆನ್ನಾಗಿತ್ತು. ಜನ ಸೇರಿದಾಗಂತೂ ಭಾಳ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಇದು ನಮ್ಮ ಚಿಕ್ಕಮ್ಮನ ಮನೆ. ನಮ್ಮ ಚಿಕ್ಕಮ್ಮ ಇಲ್ಲ, ನಮ್ಮ ಚಿಕ್ಕಮ್ಮನ ಮಗಳು ಕಾಯ್ತಾವಳೆ. ನಮ್ಮ ಚಿಕ್ಕಮ್ಮ ಇಲ್ದಿರೋ ಮನೆ ಹೇಗಿದೆ? ಕಳೆನೇ ಇಲ್ಲ ಆಂಟಿ. ನೀನಿಲ್ಲದೆ ಮನೆ ನೆನಪಿಸ್ಕೊಳ್ಳೋಕ್ಕೂ ಆಗಲ್ಲ. ಆಂಟಿ ಇಲ್ಲದೆ ಇರೋ ಮನೆಗೆ ಆಂಟಿ ಮಿಸ್ ಯು ಸೋ ಮಚ್. ಅಡುಗೆ ಮನೇಲಿ ಏನು ಮೇಡ ಸಮಾಚಾರ? ಹೇಳಮ್ಮ. ಹಾಯ್ ಹಾಯ್. ಹೇಗಿದ್ದೀರಾ? ಆಯ್ತಾ ಊಟ? ಊಟ ಒಂಥರ ಮಾಡಿಬಿಟ್ಟು ನೀನಿಲ್ವಾ? ಊಟ ನಮ್ಮ ಚಿಕ್ಕಮ್ಮ ಅವರು 3ನೇ ಮಗಳು ಫಾರಿನಲ್ಲಿದ್ದಾರೆ, ಅಲ್ಲೋಗಿದ್ದಾರೆ. ಅವ್ರು ಇಲ್ಲದೇ ಇದ್ದು ಅವ್ರ ಮನೆಗೆ ಅಟೆಂಡ್ ಆಗಿದ್ದೀವಿ, ಬಂದಿದ್ದೀವಿ. ನಾನು, ಮಧು, ಅವಳು, ನಮ್ಮ ಕಸಿನ್ ದೊಡ್ಡವಳು ವೀಣಾ ಅಂತ ಅವಳ ಹೆಸರು. ನಾನು ಆಚೆ ಬರದೆ ಟಯರ್ಡ್ ಆಗಿಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ನೀರು ನಾನು ಎತ್ಕೊಳ್ಳೋಣ ಅಷ್ಟೊತ್ತು ಕೂಡ ಎತ್ಕೊಬಿಟ್ಲು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಇವತ್ತಿನ ಥಾಟ್ ಫಾರ್ ದಿ ಡೇ, ಸಂಘದಂತೆ ಸಹವಾಸ. ಮತ್ತು ಇದಕ್ಕೆ ಮ್ಯಾಚ್ ಆಗುವಂಥದ್ದು ಅಂದರೆ ಸಂಘದಂತೆ ಅಲ್ಲ, ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಕಂತೆ ತಕ್ಕ ಬುಂತೆ, ಇವೆಲ್ಲ ಮ್ಯಾಚ್ ಆಗುತ್ತೆ. ಹೌದು, ನಮ್ಮ ಸಹವಾಸಗಳು ಚೆನ್ನಾಗಿರಬೇಕು. ಒಬ್ಬ ಕಳ್ಳ 5 ಗುಂಪಲ್ಲಿರಲಿ, ಅಷ್ಟು ಜನನೂ ಕಳ್ಳರು ಅಂತಲೇ ಅನ್ನಿಸ್ಕೊಳ್ಳೋದು. ಒಬ್ಬ ಮೋಸಗಾರ 5 ಜನ, ಅವ್ರ ಜೊತೆಗೆ ಇರೋ 5 ಜನನೂ ಸೇರಿಸಿ ಒಳ್ಳೆಯವರಾಗಿದ್ರು ಅವರು ಮೋಸಗಾರರು ಅಂತಲೇ ಅನ್ಸ್ಕೊಳ್ಳೋದು. ಹಂಗಾಗಿ ಒಳ್ಳೆ ಸಹವಾಸನ ಹುಡಿಕೊಂಡು ಹೋಗ್ಬೇಕಂತೆ. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾಯಿದ್ರು, ಅವ ಗುದ್ದಾಡಿದ್ರೂ ಗಂಧತ್ತವ ಗುದ್ದಾಡಬೇಕು ಕಣವ, ನಮ್ಮೈನು ಗಮ್ಮಂತದೆ, ಹೊಲ್ಸತ್ರ ಅಲ್ಲ ಅಂತ ಅನ್ನೋರು. ಒಳ್ಳೆಯವ್ರನ್ನ 10 ಹಣ ಕೊಟ್ಟು ಕೊಂಡ್ಕೋಬೇಕು ಕಣವ, ಕೆಟ್ಟವ್ರನ್ನ 10 ಹಣ ಕೊಟ್ಟು ಬಿಟ್ಬಿಡ್ಬೇಕು ಕಣವ ಅನ್ನೋರು. ಅಂದರೆ ನಾವು ಬೆಳೀತಾ ನಮ್ಮ ದಿನ ರೊಟೀನ್ಗಳಲ್ಲಿ ಆಗಿರ್ಬೋದು, ನಮ್ಮ ಆಚೆ ಕಡೆ ಫ್ರೆಂಡ್ಸ್ಗಳಾಗಿರ್ಬೋದು, ಕೊಲೀಗ್ ಆಗಿರ್ಬೋದು, ಆಮೇಲೆ ನಮ್ಮ ಜೊತೆಲಿರೋರಾಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ರಿಲೇಷನ್ಶಿಪ್ಗಳಾಗಿರ್ಬೋದು, ಏನೇ ಆಗಲಿ ಒಳ್ಳೆಯವ್ರ ಸಹವಾಸ ಮಾಡಬೇಕು. ಒಂದು ಎಜುಕೇಟೆಡ್ ಸಹವಾಸ ಮಾಡಬೇಕು. ಅವ್ರಿಗೆ ಒಳ್ಳೆ ಗುಣ ಇರಬೇಕು, ಅವರು ಎತ್ತರಕ್ಕೆ ಬೆಳೀತಾ ಇರಬೇಕು, ಅವ್ರಿಗೆ ತುಂಬ ಗೋಲ್ ಇರಬೇಕು, ಅಚೀವ್ಮೆಂಟ್ ಇರಬೇಕು, ಒಂದು ಗುಡ್ ಥಾಟ್ಸ್ಗಳಿರಬೇಕು. ಅಂಥವ್ರ ಹತ್ರ ಬೆಳೆದ್ರೆ ನಾವು ಅದೇ ರೀತಿಯೇ ಇರ್ತೀವಿ. ಹಾಗಾಗಿ ಅಂಥವ್ರ ಸಹವಾಸ ಮಾಡ್ತಾ ನಮ್ಮ ಸಹವಾಸನ ಗಮ್ಮಂತ, ಅಂದರೆ ಗಂಧದ ಥರ ಗಮ್ಮಂತ ಇರೋ ಥರ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರೋದ್ರಿಂದ ನಾವು ಒಳ್ಳೆಯವ್ರ ಸಹವಾಸ ಮಾಡೋಣ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಹೆಜ್ಜೇನಾಗಿರಲಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.
ಇವತ್ತು ನಿಮ್ಮ ಸುದ್ದಿ ಅಮ್ಮ ಹೊರಗಡೆ ಹೋಗಿದ್ರು. ಸೊ ಒಂದು ಸ್ವಲ್ಪ ಟಯರ್ಡ್ ಹೆಡ್ಡೇಕ್ ಆಗಿಬಿಡ್ತು. ಸೋಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು. ನಾಳೆ ಮುಂದಿನ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ಬಾಯ್.